ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ, ಇದೇನ್ ದೀಪ, ನಿಮ್ಮ ಅಪ್ಪ ಬಂದಿದ್ದಾರೆ ಅಂತ ಕೆಲಸದವ್ರ ಮೇಲೆ ದಿಮಾಗ್ ತೋರಿಸ್ತಾ ಇದೀಯಾ? ಅಲ್ಲ, ನೀನು ಈ ಮನೆಗೆ ಹೊಸದಾಗಿ ಮದುವೆ ಆಗಿ ಬಂದಾಗ ಅವ್ರಗಳ ಜೊತೆನೆ ಸೇರ್ಕೊಂಡು ಕೆಲಸ ಮಾಡ್ತಿರ್ಲಿಲ್ವಾ? ಅದು ಅಲ್ದೆ ಆ ಜಾಜಿ ಅಕ್ಕ ಅಂತೆಲ್ಲ ವಿಶ್ವಾಸದಿಂದ ಕರಿತಿರ್ತೀಯ. ಮೇಡಮ್, ನಾನು ದಿಮಾಗ್ ತೋರಿಸ್ತಿರ್ಲಿಲ್ಲ, ನೋಡ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ದೆ ಅಷ್ಟೇ. ಓಹೋ, ಇನ್ನೊಬ್ಬರಿಗೆ ಬುದ್ಧಿ ಹೇಳೋಷ್ಟು ಬೆಳೆದು ಬಿಟ್ಟಿದ್ಯಾ? ಹಾಗಲ್ಲ ಮೇಡಮ್, ನಾನು ಮಗ ಸುಮ್ಮನಿರು. ಪೊಲೀಸಪ್ಪ, ಹೇಗಿದ್ಯಾ? ಯಾವಾಗ ಬಂದೆ? ಬೆಳಿಗ್ಗೆ ಬಂದೆ ಮಗ. ನಾನು ಚೆನ್ನಾಗಿದ್ದೀನಿ. ಅದು ಅಳಿಯಂದ್ರ ಆಫೀಸಲ್ಲಿ ಅದ್ಯಾರೋ ದಿಶಾ ಅಂತ ಒಂದು ಹುಡುಗಿ ಕೆಲಸ ಮಾಡ್ತಾಳಲ್ಲ, ಅವಳಲ್ಲಿ ದಾಲಿ ಸಿಕ್ಕಿ ನನಗೆ ಈ ಮನೆ ಕರ್ಕೊಂಬಂದ್ಲು. ಹೌದಾ? ತುಂಬ ಒಳ್ಳೆ ಹೆಣ್ಮಗು. ಈ ಮನೆಯಲ್ಲೂ ಆ ಹುಡುಗಿನ ಕಂಡ್ರೆ ಎಲ್ರಿಗೂ ಇಷ್ಟ. ಹಾಂ, ಹೌದು ಪೊಲೀಸಪ್ಪ, ಆದರೆ ನಾನು ಅವ್ರನ್ನ ಯಾವತ್ತೂ ಭೇಟಿಯಾಗಿಲ್ಲ. ಕೆಲವು ಸಲ ಯಾರನ್ನ ಎಲ್ಲಿ ಹೇಗೆ ಯಾವಾಗ ಭೇಟಿ ಆಗಬೇಕು ಅನ್ನೋದನ್ನ ದೇವರೇ ನಿರ್ಧಾರ ಮಾಡಿರ್ತಾನೆ. ನಿನ್ನ ಹಣೆಯಲ್ಲಿ ಆ ಸಮಯ ಯಾವತ್ತು ಅಂತ ಬರೆದಿರುತ್ತೋ ಅವಾಗ ಖಂಡಿತ ಭೇಟಿ ಆಗ್ತೀರ. ತಿಂಡಿ ತಿಂದ್ಯಾ ಪೊಲೀಸಪ್ಪ? ತಿಂದೆ. ಏನು ದಿಢೀರಂತ ಬಂದಿದ್ದು? ಅದು ಒಬ್ಬನೇ, ಅಮ್ಮನಾದರೂ ಕರ್ಕೊಂಡು ಬರಬೇಕಲ್ವಾ? ಅದು ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಇತ್ತು, ಆ ಕೆಲಸದ ಮೇಲೆ ಬಂದೆ. ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತಲೂ ಬಂದೆ. ಈ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇಷ್ಟೊಂದು ಖುಷಿ ನನಗೆ ಯಾವತ್ತೂ ಆಗಿರಲಿಲ್ಲ. ಪೊಲೀಸಪ್ಪ, ಯಾಕೆ ಅಳ್ತಿದ್ಯಾ? ಅರ್ಥ ಇಲ್ಲಮ್ಮ, ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಸರಿ, ನೀವು ಅಪ್ಪ ಮಗಳು ಮಾತಾಡ್ಕೊಡಿ. ಪೊಲೀಸಪ್ಪ, ಅವ್ರ ಹತ್ರ ಏನು ಮಾತಾಡ್ತಿದ್ದೆ? ಏನಿಲ್ಲ. ಬಹುಶಃ ಅಣ್ಣನ ಬಗ್ಗೆ ಮಾತಾಡ್ತಿದ್ರು ಅನ್ಸುತ್ತೆ. ಇನ್ನೇನಿದೆ ಇವ್ರಿಗೆ ಹೇಳೋಕ್ಕೆ? ಆದರೆ ನಾನು ಮತ್ತೆ ಆ ವಿಷಯನ ಕೆದಕಿದ್ರೆ ಪೊಲೀಸಪ್ಪನಿಗೆ ಇನ್ನೂ ಬೇಜಾರಾಗುತ್ತೆ. ಸದ್ಯಕ್ಕೆ ಸುಮ್ಮನಿರೋದೇ ವಾಸಿ. ನೀನು ಹೇಗಿದೆಯಾ ಮಗ? ನಾನು ಚೆನ್ನಾಗಿದ್ದೀನಿ ಪೊಲೀಸಪ್ಪ. ಅಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀಯಂತೆ, ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಅದ ಮರ್ತ್ಬಿಟ್ಟೆ ಪೊಲೀಸಪ್ಪ. ದೊಡ್ಡ ಅಂಗಡಿ ಏನಲ್ಲ, ಸಣ್ಣ ಅಂಗಡಿ ಇಟ್ಟಿದ್ದೀನಿ ಅಷ್ಟೇ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಾಭಿಮಾನ ಅಂತ ಬಂದರೆ ನೀನು ಯಾರಿಗೂ ತಲೆ ತಗ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ಹೋಗೋ ಮನೆಗಾಗಲಿ ನಾವಿರೋ ಜಾಗಕ್ಕಾಗಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಯಾವಾಗಲೂ ಇರೋಕ್ಕಾಗಲ್ಲ. ಮನೆಗೆ ತಕ್ಕ ಹಾಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವಿರಬೇಕಾಗುತ್ತೆ. ನಮಗೆ ಇಷ್ಟ ಇಲ್ಲ ಅಂದರೂ ಕೆಲವು ಸಲ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಮಗ. ಪೊಲೀಸಪ್ಪ, ಇಷ್ಟು ದಿನ ಈ ಥರ ಮಾತಾಡದೇ ಇರೋರು ಇವತ್ತು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಪೊಲೀಸಪ್ಪ? ಕೆಲವು ಸಲ ನಾವು ತಪ್ಪು ಮಾಡದೆ ಹೋದರೂ ಬೇರೆಯವ್ರ ದೃಷ್ಟಿನಲ್ಲಿ ನಾವು ತಪ್ಪಿತಸ್ಥರಾಗಿರ್ತೀವಿ. ಈ ಮನೆಯಲ್ಲಿ ದೀಪಾಗಿಂತ ಹೆಚ್ಚಾಗಿ ದಿಶಾಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ ನಾನಿವತ್ತು ಗಮನಿಸಿದೆ. ಅಷ್ಟೇ ಅಲ್ಲ ಮಗ, ನಿನಗೂ ದಿಶಾಗೂ ಇರೋ ವ್ಯತ್ಯಾಸ ಏನು ಅಂತ ಸೌಂದರ್ಯ ಅವರು ತುಂಬಾನೇ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಅವ್ರಿಗೆ ಸೊಸೆ ಸಿಕ್ಕಿಲ್ಲ ಅನ್ನೋದು ಸತ್ಯನೇ ಅಲ್ವಾ?
ನೋಡು ಮಗ, ನಮ್ಮನೇಲಿ ನಿನಗೆ ಹೇಗೆ ಬೇಕೋ ಹಾಗಿರು, ನಡೆಯುತ್ತೆ. ಆದರೆ ಇಲ್ಲಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಅಂತ ನಾನು ಹಿಂಗಾಗಲೇ ಹೇಳಿದ್ದು. ಈ ಮನೆಗೆ ದೀಪಾನೇ ತಕ್ಕ ಸೊಸೆ ಅಂತ ಎಲ್ಲರೂ ಅನ್ಬೇಕು, ಹಾಗೆ ನೀನು ನಡ್ಕೋಬೇಕು. ತಪ್ಪು ತಿಳ್ಕೊಬೇಡ ಮಗ. ಅವರ ಆಚಾರ ವಿಚಾರಕ್ಕೆ ನೀನು ಹೊಂದ್ಕೋ. ಅವ್ರ ಘನತೆಗೆ ತಕ್ಕ ಹಾಗೆ ನೀನು ನಡ್ಕೋ. ನಿನ್ನ ಆಚಾರ ವಿಚಾರ ಎಲ್ಲ ನೀನ್ ಬದಲಾವಣೆ ಮಾಡಿಕೊಟ್ರೆ ಅವ್ರು ಯಾಕೆ ಬದಲಾಗಲ್ಲ? ಅವ್ರು ಯಾಕೆ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ? ನಾನು ನೋಡ್ತೀನಿ. ಇಷ್ಟು ದಿನ ನಾನು ನಿಮ್ಮೆಲ್ಲರಿಗೋಸ್ಕರ ದುಡಿದೆ. ಇನ್ಮೇಲೆ ನೀನು ಈ ಮನೆಗೋಸ್ಕರ ಬದಲಾಗಬೇಕು. ಹೋಗ್ರೆ ಬಂದೆ ಮಗ. ಸ್ವಲ್ಪ ದಿನ ಇದೆಲ್ಲ ಕಷ್ಟ ಅಂತ ಅನ್ನಿಸ್ಬಹುದು. ಕಲ್ಲಿಗೆ ಉಳಿ ಪೆಟ್ಟು ಬಿದ್ದರೇನೆ ದೇವರಾಗೋದು, ಜನ ಕೈ ಮುಗಿಯೋದು. ನಿನ್ನ ಬಗ್ಗೆ ಯಾರೂ ಕೆಟ್ಟದಾಗೇನು ಮಾತಾಡಲಿಲ್ಲ. ಈ ಮನೆಗೆ ಬರೋ ಸೊಸೆ ಹೇಗಿರಬೇಕು ಅಂತ ದಿಶಾನ ಉದಾಹರಣೆ ಆಗಿಟ್ಕೊಂಡು ಮಾತಾಡ್ದೆ ಅಷ್ಟೇ. ಅದನ್ನ ನೀನು ತಪ್ಪಾಗಿ ತಿಳ್ಕೊಬಾರ್ದು. ಈ ಥರ ಅಳಬಾರ್ದು. ಗಟ್ಟಿ ಮನಸ್ಸಿನಿಂದ ಇಟ್ಕೋಬೇಕು. ನೋಡು, ನೀನು ನನ್ನ ಮಗಳು ಹೌದು. ಆದರೆ ಸೊಸೆ ಅಂತ ಬಂದಾಗ ನೀನು ಈ ಮನೆ ಸೊಸೆ. ನಿನ್ನ ಇಡೀ ಜೀವನ ನೀನು ಈ ಮನೆಯಲ್ಲಿ ಕಳಿಬೇಕು. ಹಾಗಾಗಿ ನೀನು ಅವರ ಅಂತಸ್ತಿಗೆ ತಕ್ಕ ಹಾಗೆ ನಡ್ಕೋಬೇಕು, ಇರಬೇಕು. ಅರ್ಥ ಮಾಡ್ಕೊ ಮಗ. ಪೊಲೀಸ್ ಅಪ್ಪನಿಗೂ ನಾನು ಚಿರೋರ್ಗೆ ಸರಿ ಇಲ್ಲ ಅಂತ ಅನಿಸ್ತಿದ್ಯಾ? ಈಗ ಏನು ಮಾಡಲಿ?